ಎಲ್ಲರಿಗಿಂತ ಮುಂಚೆನೇ ಕಂಡುಹಿಡಿದ್ಬಿಟ್ಟ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಗಾಯ್ಸ್ ಇವತ್ತು ನೋಡಿ ಬೆಳಗ್ಗೆ ಎದ್ದು ಔಟ್ಫಿಟ್ ಎಲ್ಲ ಚೇಂಜ್ ಮಾಡಿ ರೀಲ್ಸ್ ಮಾಡಬೇಕು ಅಂತ ಹೋಗ್ತಾ ಇದ್ದೀವಿ. ಬನ್ನಿ ರೀಲ್ಸ್ ಮಾಡೋಣ. ಯಾವ್ಯಾವ ರೀಲ್ಸ್ ಚೆನ್ನಾಗಿ ಬರುತ್ತೆ ಎಲ್ಲ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀವಿ. ಹೋಗಿ ನೋಡಿ ಬನ್ನಿ, ಲೆಟ್ಸ್ ಗೋ. ಇಷ್ಟು ನೋಡಿ ಗೈಸ್, ನೀವು ಕರ್ದಿದ್ದು ನಾವು ಅರ್ಧ ಗಂಟೆ ಆದಮೇಲೆ ಇವಾಗ ಬರಾಕತ್ತ ನೀವು. ಸೊ ಗಾಯ್ಸ್, ಫೈನಲಿ ಹೋಗಿ ರೀಚ್ ಆಗಿ ರೀಲ್ಸ್ ಎಲ್ಲ ಕಂಪ್ಲೀಟ್ ಮಾಡಿಕೊಂಡು ಈಗ ಮತ್ತೆ ಮನೆಗೆ ಹೋಗ್ತಾ ಇದ್ದೀವಿ. ಅಲ್ಲಿ ರೀಲ್ಸ್ ಮಾಡೋಕ್ಕಾಗಲಿಲ್ಲ, ಹಾಗಾಗಿ ವ್ಲಾಗ್ ಮಾಡೋಕ್ಕಾಗಲಿಲ್ಲ. ಹಾಗಾಗಿ ಇವಾಗ ಮತ್ತೆ ರೀಸ್ಟಾರ್ಟ್ ಮಾಡಕತ್ತೀವಿ. ಇವತ್ತು ಇನ್ನೊಂದು ಗೇಮ್ ಆಡಿಸ್ತಾ ಇದ್ದೀವಿ. ಆ ಗೇಮು ಈ ಬ್ಲಾಗಲ್ಲೇ ಕಂಟಿನ್ಯೂ ಆಗುತ್ತೆ. ಆ ಗೇಮ್ನ ನೋಡಿ. ಹಾಯ್, ಸೊ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಗಾಯ್ಸ್ ಇವತ್ತಿನ ದಿನ ಹೈಡ್ ಆ್ಯಂಡ್ ಪಿನ್ ಗೇಮ್ನ ಆಟ ಆಡ್ತಾ ಇದ್ದೀವಿ. ಈ ಆಟ ಏನಂದರೆ, ಒಂದು ಪಿನ್ನ ಒಂದು ರೂಮಲ್ಲಿ ಬಚ್ಚಿರ್ತೀವಿ. ಅದನ್ನು ಅವರು ಫಾಸ್ಟಾಗಿ ಫೈಂಡ್ ಮಾಡಬೇಕು. ಯಾರು ಜಲ್ದಿ ಫೈಂಡ್ ಮಾಡ್ತಾರೋ ಅವರೇ ವಿನ್. ಈಗ ಫಸ್ಟು ಕ್ಲಾಪ್ಸ್ ಹಾಕ್ತೀವಿ. ಕ್ಲಾಪ್ಸಾಗಿ ಯಾರು ಗೆಲ್ತಾರೋ ಅವರು ಈ ವ್ಲಾಗ್ನ ಕಂಟಿನ್ಯೂ ಮಾಡಬೇಕು. ಓಕೆನಾ? ಕ್ಲಾಪ್ಸ್. ನೀನು ಔಟ್. ನಾ ಏನು ವಿನ್? ಈಗ ಇಬ್ಬರಾಗ ಯಾರು ಗೆಲ್ತಾರೋ ಅವರು. ನಿನ್ನಂಗೆ ಆಗ್ದವ್ರು ವಿನ್ನರು. ನಾನೇ ವಿನ್ನರು. ಓಕೆ, ಲೆಟ್ಸ್ ಸ್ಟಾರ್ಟ್ ದ ಗೇಮ್. ಈಗ ನೀವಿಬ್ಬರು ಹೊರಗೆ ಹೋದರೆ ನಾನು ಪಿನ್ನ ಬಚ್ಚಿಡ್ತೀನಿ. ಎಷ್ಟು ನಿಮಿಷ ಅಲ್ಲ, ಅನ್ಲಿಮಿಟೆಡ್. ಇಬ್ಬರಲ್ಲಿ ಯಾರು ಫಾಸ್ಟಾಗಿ ಫೈಂಡ್ ಮಾಡ್ತಿರೋ. ಟೈಮಿಂಗ್ಸ್ 5 minutes ಅಷ್ಟೇ. ಗೋ, ಲೆಟ್ಸ್. ಸೊ ಗಾಯ್ಸ್, ಬನ್ನಿ ಪಿನ್ನ ಎಲ್ಲ ಕರೆಕ್ಟು ಜಾಗ ನೋಡಿ ಬಚ್ಚಿಡೋಣ. ಒಂದು ಕಂಡು ಹಿಡಿಬಾರ್ದು ಅಂಥ ಜಾಗ ಎಲ್ಲರೂ ಹುಡ್ಕೋಣ. ಕಿಚನೆಲ್ಲ ಹೈಡ್ ಮಾಡೋಣ ಗೈಸ್. ಇಲ್ಲಿ ಲೈಟ್ ಇಲ್ಲ, ಅವ್ನು ಬರಲ್ಲ ಗಾಯ್ಸ್. ಇಲ್ಲಿ ನೋಡಿ, ಫಾಸ್ಟಾಗಿ ಕಂಡು ಹಿಡಿಲಿಲ್ಲ ಅದು ಸಾಕು. ಸೊ ಗೈಸ್, ಫೈನಲ್ ಗೈಸ್. ಇಲ್ಲಾಂದರೆ ಇಲ್ಲಿ ಗಾರ್ಡೇಜಿಂದ ಬಚ್ಚಿಡೋಣ ಗೈಸ್. ಅಂದ್ರೆ ಅವ್ನು ಜಲ್ದಿ ಕಂಡಿಡಲ್ಲ. ಗಾರ್ಡೇಜ್ ಹತ್ರ ಇಟ್ಟರೆ ಅಲ್ಲಿ ಬಚ್ಚಿಡೋಣ ಗೈಸ್. ಇಲ್ಲ ಗಾರ್ಡೇಜ್ ಅಡಿಗಿಡೋಣವಾ? ಗಾರ್ಡೇಜ್ ಅಡಿಗಿಡೋಣ, ಇಲ್ಲಾಂದರೆ ದೇವ್ರ ಕೋಣೆ ಹತ್ರ ಇಟ್ಬಿಡೋಣ ಗೈಸ್. ಸೊ ಗೈಸ್, ಫೈನಲಿ ಈಗ ನಾವು ಪಿನ್ನ ಮಾಡಿ ಆಲ್ರೆಡಿ ಬಚ್ಚಿಟ್ಟಿದ್ದೀವಿ. ಈಗ ಇಬ್ಬರನ್ನೂ ಒಂದೇ ಸಲ ಒಳಗೆ ಬಿಡಬೇಕಾ? ಅಥವಾ ಒಬ್ಬೊಬ್ಬರನ್ನಾಗಿ ಬಿಡಬೇಕಾ ಅಂತೇಳಿ ಸ್ವಲ್ಪ ಇದು ಟಾಸ್ಕ್ ಇದೆ. ಇಬ್ಬರು ಒಂದೇ ಸಲ ಹೋಗ್ತೀರಾ ಏನು ಒಬ್ಬೊಬ್ಬರೇನಾ? ಲೆಟ್ಸ್ ಗೋ, ಬರ್ರಿ. ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ಗೈಸ್, ಸೊ ಫೈನಲಿ ನೋಡ್ರಿ, ಇಬ್ಬರು ಒಂದೇ ಜಾಗದಲ್ಲೇ ಹುಡುಕ್ತಾ ಇದ್ದಾರೆ. ಗೈಸ್, ಅದಲ್ಲ ತಂಬ್ರೆ, ಅದಲ್ಲ, ಅದು ಇನ್ನೊಂದು, ಅದು ಸೆಕೆಂಡ್. ಅದು ಇಬ್ಬರು ಒಂದೇ ಜಾಗದಲ್ಲಿ ಹುಡುಕಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಬರೀ ಇಬ್ಬರು ಎಲ್ಲಿ ಇಟ್ಟಿಲ್ವೋ ಅಲ್ಲೇ ಹುಡುಕ್ತಾ ಇದ್ದಾರೆ ಗಾಯ್ಸ್. ಇವರು ಇಟ್ಟಿರೋ ಹತ್ರ ಹುಡುಕಿದ್ರೆ ಸಿಗ್ತೈತೆ. ಇವರು ಇಟ್ಟಿರೋ ಹತ್ರ ಹುಡುಕ್ತಾ ಇಲ್ಲ. ಜೋರಾಗಿ ಹೇಳಿ ನಿಮಗೆ, ನಾ ಇಲ್ಲೇ ಇಟ್ಟಿದ್ದೀನಿ ನೋಡ್ರಿ ಅಂದ್ರೂ ಇವ್ರು ಎಲ್ಲೆಲ್ಲೋ ಹುಡುಕ್ತಾ ಇದ್ದಾರೆ. ಏನು ತಲೆ ನೋಡ್ರಿ ಗೈಸ್, ಒಂದು ತಲೆ ಅಲ್ಲ ಗೈಸ್, ಒಂದು ಇವ್ ನೋಡ್ರಿ ಗಾಯ್ಸ್. ಬಂದು ನೋಡಿದ್ರೆ ಅಂದಿ ಗಾಯ್ಸ್, ಇವನೇ ಬಂದು ನೋಡ್ರಿ ಅಂದಿ. ನನಗೆ ಆ ಸ್ಟ್ರೈಟ್ ಸಿಗೋದೇ ಇಲ್ಲ. ನಾನು ಆ ಸ್ಟ್ರೈಟ್ ಎಲ್ಲ ಹುಡ್ಕಕ್ಕೆ.
ಗೈಸ್ ಇವರಿಬ್ಬರು ಬಂದು ನನಗೆ ಚಾನ್ಸೇ ಸಿಗ್ತಾ ಇಲ್ಲ ಇಬ್ಬರೂ ಕ್ಯಾಪ್ಚರ್ ಮಾಡೋಕ್ಕೆ. ಹೇಳ್ದೆ ನಾನು ಈಗ ಹುಡ್ಕಿದ್ನ ಸಿಗ್ತಾ ಆಗಿದ ತಕ್ಷಣ ಇವನು ಫುಲ್ ಸ್ಟಾಪ್, ಇವನು ಮಾತೇ ಇಲ್ಲ. ಇವನು ಒಳಗೆ ದೇವ್ರ ಕೋಣೆ ಒಳಗೆ ನುಗ್ಬಿಟ್ಟ ನನ್ನ. ಏನು ಅನಿಸ್ತೈತೆ? ಸಿಗ್ಬೋದಾ? ಟೈಮಿಂಗ್ಸ್ ಒಳಗೆ ಹುಡುಕ್ತೀಯಾ? ಮಾತಾಡ್ರಿ ಏನಾರ. ಹಾಂ, ಸಿಗಲಿ ಪ್ರಜು ಯಾರು ಗೆಲ್ಬೋದಂತಿ? ನೀನು ಗೆಲ್ತೀಯ ಅವ್ನು ಗೆಲ್ತಿ? ಸ್ವಲ್ಪ ಮಾತಾಡ್ಕೊಂಡು ಹುಡುಕ್ರಿ. ನೀವು ಎಲ್ಲಿರ್ಬೋದು ಅನ್ನಿಸ್ತೈತಿ ನಿಮಗೆಲ್ಲ? ಏನು ಬುದ್ಧಿವಂತ ಇವನು, ಎಲ್ಲರಿಗಿಂತ ಮುಂಚೆನೇ ಕಂಡಿಡ್ದುಬಿಟ್ಟ. ಕಂಡಿಡ್ದುಬಿಟ್ನಲ್ಲ ಪ್ರಜ್ಜು ಅವನು. ಅದ್ರಾಗೆ ಇರೋದು ಪ್ರಜ್ಜು ಬೀಗ, ಅದ್ರಾಗೆ ಯಾಕೋ ಸ್ಮಾರ್ಟ್ ಪ್ರಜ್ಜು ಒಂದ್ಸಲ ರೀಚೆಕ್ ಮಾಡಕತ್ತಾನ ಐತೇನೋ ಅಂತ. ಪ್ರಜ್ಜು ಅದ್ರಾಗೆ ಗೆಲ್ತಿ, ಅದ್ರಾಗೆ ಕೈ ಆಡಿಸ್ತಿರು. ಕ್ಲೂ ಕೊಡ್ಬೇಕಾ? ಹಾಂ, ಕ್ಲೂ ಕೊಡ್ಬೇಕಂದ್ರೆ ಹೇಳ್ರಿ, ಕ್ಲೂ ಕೊಡ್ತೀನಿ. ಹಾಂ, ಈಗಿನ ಬೇಡ ಅಂದಿಲ್ಲ. ನಾಚಿಕೆ ಮಾನ ಮರ್ಯಾದೆ ಅನ್ನೋದೇ ಇಲ್ಲ ಇವನಿಗೆ. ಕ್ಲೂ ಬೇಕಾಗತ್ತ? ಹೇಳ, ಕ್ಲೂ ಬೇಕು. ಹಾಂ, ನೀನು ಕ್ಲೂ ಕೊಡ್ತೀನಿ, ಗೆದ್ರೆ ಏನು ರಿವಾರ್ಡ್ ಇಲ್ಲ. ರುಜು ಹೇಳಿ, ನಿನಗೆ ಒಬ್ಬನಿಗೆ ಕ್ಲೂ ಕೊಡ್ತೀನಪ್ಪ, ಗೆದ್ರೆ ರಿವಾರ್ಡ್ ಇಲ್ಲ. ಹುಡ್ಕಲ್ಲ ನೀವು. ಹುಡುಕಿದ್ರೆ ಇಬ್ಬರಾಗ ಇನ್ನೂ 5 ನಿಮಿಷ ಅನ್ಲಿಮಿಟೆಡ್ ಟೈಮು. 5 ನಿಮಿಷದೊಳಗೆ ಹುಡುಕಿದ್ರೆ ಇಬ್ಬರಿಗೂ ರಿವಾರ್ಡ್ ಕೊಡ್ತೀನಿ. ಇಷ್ಟು ಸಿಕ್ಬಿಟ್ಟಿತ್ತು. ಸೇಮ್ ಬಟ್ ಡಿಫ್ರೆಂಟ್. ಸೇಮ್ ಬಟ್ ಡಿಫ್ರೆಂಟ್. ಅಲ್ಲೇಡು ಬಾ, ಅಲ್ಲ ಅದು ಅಲ್ಲಿಲ್ಲ. ಅಲ್ಲಿಲ್ಲ ಪ್ರಜ್ಜು, ಅಲ್ಲಿ ಹೋಗ್ಬೇಡ ಪ್ರಜ್ಜು. ಅವಾಗವಾಗ ಕ್ಲೂ ಬೇಕಂದ್ರೆ ಹೇಳ್ರಿ. ಆಯ್ತು, ಪ್ರೈಸ್ ಗೆದ್ದರಿಗೆ ಕೊಡ್ತೀನಿ. ಕ್ಲೂ ಬೇಕಾ? ಬಂದರು ನೋಡ್ರಿ. ಸೊ ಗೈಸ್, ಎಲ್ಲ ಹುಡುಕ್ತಾ ಇದ್ದಾರೆ. ಯಾರಿಗೆ ಫಸ್ಟ್ ಸಿಗುತ್ತೆ, ಯಾರು ವಿನ್ನರ್ ಆಗ್ತಾರೆ ಅಂತ ನೋಡೋಕೆ ನಾನು ಕಾಯ್ತಾ ಇದ್ದೀನಿ. ನೀವು ಕಾಯಿರಿ. ಲೆಟ್ಸ್ ಗೋ. ಆಯ್ತು, ಗಿವ್ ಅಪ್ ಮಾಡ್ತೀಯಾ? ಹಾಂ, ಏನಕ್ಕಂತ ಗಿವ್ ಅಪ್ ಮಾಡ್ತೀಯಾ? ಪ್ರಜು, ನೀನು ಗಿವ್ ಅಪ್ ಮಾಡ್ತೀಯಾ? ಪ್ರಜು, ನಿಂದು ನೋ ಚಾನ್ಸಾ? ಇಲ್ಲಿ ಕಡೆ ತಿರುಗು. ಗೈಸ್, ಸೊ ಫೈನಲಿ ನಾವು ಗೇಮ್ನ ಕಂಪ್ಲೀಟ್ ಮಾಡಿದ್ವಿ. ಇಬ್ಬರಲ್ಲೊಬ್ಬರದನ್ನು ಫೈಟ್ ಮಾಡಿದ್ದಾರೆ. ನಿಮ್ಗೆ ಯಾರು ವಿನ್ನರ್ ಆಗಿದ್ದಾರೆ ಅಥವಾ ಆಗಿರಬೇಕು ಅಂತೇಳಿ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಗೈಸ್ ಅಂತ ಹೇಳ್ತಾ, ಓಕೆ, ಹೋಪ್ಫುಲ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರ್ಬೋದು ಅನ್ಕೊತ. ಬಾಯ್.